ನಮಸ್ಕಾರ ವೀಕ್ಷಕರೇ. ಪ್ರತಿಯೊಬ್ಬ ಮೊಬೈಲ್ ಬಳಕೆದಾರ, ಪ್ರತಿಯೊಬ್ಬ ಇಂಟರ್ನೆಟ್ ಬಳಕೆದಾರ ಮತ್ತು ವಿಶೇಷವಾಗಿ ಗೂಗಲ್ ಬಳಸುವ ಪ್ರತಿಯೊಬ್ಬ ನಾಗರಿಕ ತಿಳಿದುಕೊಳ್ಳಲೇಬೇಕಾದ ಅತ್ಯಂತ ಮಹತ್ವದ ವಿಷಯ. 2026ನೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ವಂಚನೆ, ಸೈಬರ್ ಅಪರಾಧ ಮತ್ತು ಡಿಜಿಟಲ್ ದುರುಪಯೋಗಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಕೆಲವು ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸಿದೆ. ಇದರ ಪರಿಣಾಮವಾಗಿ ಗೂಗಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಇಂಟರ್ನೆಟ್ ಬಳಸುವವರ ಮೇಲೆಯೂ ಕಾನೂನು ಹೊಣೆಗಾರಿಕೆಗಳು ಹೆಚ್ಚಿವೆ. ಈ ನಿಯಮಗಳು ಹೊಸದಾಗಿರಲಿ ಅಥವಾ ಹಳೆಯದಾಗಿರಲಿ, ಸಾಕಷ್ಟು ಜನರಿಗೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದಿರುವುದೇ ದೊಡ್ಡ ಸಮಸ್ಯೆಯಾಗಿದೆ. ಅದಕ್ಕಾಗಿ ಈ ವಿಡಿಯೋ ಮೂಲಕ ನಾವು ನಿಮಗೆ ಸಂಪೂರ್ಣ ಜಾಗೃತಿಯನ್ನು ನೀಡಲು ಪ್ರಯತ್ನಿಸುತ್ತಿದ್ದೇವೆ. ಇಂದಿನ ಕಾಲದಲ್ಲಿ ಗೂಗಲ್ ಎಂದರೆ ಕೇವಲ ಹುಡುಕಾಟ ಯಂತ್ರವಲ್ಲ, ಅದು ನಮ್ಮ ಜೀವನದ ಭಾಗವಾಗಿದೆ. ಆರೋಗ್ಯ ಮಾಹಿತಿ ಬೇಕಾದರೂ, ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯ ಬೇಕಾದರೂ, ಬ್ಯಾಂಕ್ ಮಾಹಿತಿ ಬೇಕಾದರೂ, ಸರ್ಕಾರಿ ಯೋಜನೆಗಳ ವಿವರ ಬೇಕಾದರೂ ನಾವು ಮೊದಲು ತೆರೆಯುವುದು ಗೂಗಲ್. ಆದರೆ ಈ ಉಪಯುಕ್ತ ತಂತ್ರಜ್ಞಾನವನ್ನು ತಪ್ಪಾಗಿ ಬಳಸಿದರೆ ಅದು ನಮ್ಮ ಜೀವನವನ್ನು ಸಂಕಷ್ಟಕ್ಕೆ ತಳ್ಳುವ ಅಪಾಯವೂ ಇದೆ. ಹಲವರು ಗೂಗಲ್ನಲ್ಲಿ ಹುಡುಕಾಟ ಮಾಡುವುದು ಸಂಪೂರ್ಣ ಖಾಸಗಿ ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಕಾನೂನು ಉಲ್ಲಂಘಿಸುವ ರೀತಿಯ ಹುಡುಕಾಟಗಳು, ಅಪರಾಧಕ್ಕೆ ಉತ್ತೇಜನ ನೀಡುವ ವಿಷಯಗಳು ಮತ್ತು ಸಮಾಜಕ್ಕೆ ಅಪಾಯಕಾರಿಯಾದ ವಿಷಯಗಳ ಕುರಿತು ಹುಡುಕಾಟ ಮಾಡಿದರೆ ಅದು ಕಾನೂನು ದೃಷ್ಟಿಯಲ್ಲಿ ಸಮಸ್ಯೆ ಉಂಟುಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ. ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ಸೈಬರ್ ಅಪರಾಧಗಳನ್ನು ತಡೆಗಟ್ಟಲು ವಿವಿಧ ಕಾನೂನುಗಳು ಜಾರಿಯಲ್ಲಿವೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ, ಭಾರತೀಯ ದಂಡ ಸಂಹಿತೆ ಮತ್ತು ಇತರ ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ಅಪರಾಧಕ್ಕೆ ಪ್ರೇರಣೆ ನೀಡುವ ಅಥವಾ ಅಪರಾಧಕ್ಕೆ ಸಹಾಯ ಮಾಡುವ ಯಾವುದೇ ಡಿಜಿಟಲ್ ಚಟುವಟಿಕೆ ಕಾನೂನು ಬಾಹಿರವಾಗಬಹುದು. ಗೂಗಲ್ನಲ್ಲಿ ನೀವು ಮಾಡುವ ಹುಡುಕಾಟಗಳು ಕೂಡ ಈ ವ್ಯಾಪ್ತಿಗೆ ಬರುತ್ತವೆ ಎಂಬುದು ಅನೇಕರಿಗೆ ಅಚ್ಚರಿಯ ವಿಷಯವಾಗಿರಬಹುದು, ಆದರೆ ಇದು ಸತ್ಯ. ಆದ್ದರಿಂದ ನಾವು ಯಾವ ವಿಷಯಗಳನ್ನು ಹುಡುಕುತ್ತೇವೆ, ಯಾವ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇವೆ, ಯಾವ ವೆಬ್ಸೈಟ್ಗಳನ್ನು ವೀಕ್ಷಿಸುತ್ತೇವೆ ಎಂಬುದರ ಬಗ್ಗೆ ಜಾಗೃತೆಯ ಅಗತ್ಯವಿದೆ. ಮೊದಲು ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದ ವಿಷಯವನ್ನು ನೋಡೋಣ. ಫೋನ್ ಹ್ಯಾಕಿಂಗ್ ಮಾಡುವುದು ಹೇಗೆ, ಬ್ಯಾಂಕ್ ಖಾತೆ ಹ್ಯಾಕ್ ಮಾಡುವುದು ಹೇಗೆ, UPI ಖಾತೆ ಪ್ರವೇಶ ಪಡೆಯುವುದು ಹೇಗೆ, ಪಾಸ್ವರ್ಡ್ ಮುರಿಯುವುದು ಹೇಗೆ, ಇಂತಹ ವಿಷಯಗಳನ್ನು ಗೂಗಲ್ನಲ್ಲಿ ಹುಡುಕುವುದು ಕೇವಲ ಕುತೂಹಲಕ್ಕಾಗಿ ಮಾಡಿದರೂ ಕೂಡ ಅದು ಕಾನೂನು ದೃಷ್ಟಿಯಲ್ಲಿ ಅಪಾಯಕಾರಿಯಾಗಬಹುದು. ಏಕೆಂದರೆ ಈ ರೀತಿಯ ಹುಡುಕಾಟಗಳು ಅಪರಾಧ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುವಂತಿರುತ್ತದೆ ಎಂದು ಕಾನೂನು ಪರಿಗಣಿಸುತ್ತದೆ. ಸೈಬರ್ ಅಪರಾಧ ವಿಭಾಗಗಳು ಇಂತಹ ಚಟುವಟಿಕೆಗಳ ಮೇಲೆ ನಿಗಾ ಇಡುವ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುತ್ತಿವೆ. ಸರ್ಕಾರ ಮತ್ತು ತಂತ್ರಜ್ಞಾನ ಸಂಸ್ಥೆಗಳು ಕೃತಕ ಬುದ್ಧಿಮತ್ತೆ ಆಧಾರಿತ ವ್ಯವಸ್ಥೆಗಳ ಮೂಲಕ ಅಪಾಯಕಾರಿ ಚಟುವಟಿಕೆಗಳನ್ನು ಗುರುತಿಸಲು ಪ್ರಯತ್ನಿಸುತ್ತಿವೆ. ಇದರ ಉದ್ದೇಶ ಜನರನ್ನು ಶಿಕ್ಷಿಸುವುದಕ್ಕಿಂತಲೂ ಅಪರಾಧಗಳನ್ನು ಮುಂಚಿತವಾಗಿ ತಡೆಗಟ್ಟುವುದಾಗಿದೆ. ಇನ್ನೊಂದು ಅತ್ಯಂತ ಗಂಭೀರ ವಿಷಯವೆಂದರೆ ಮಕ್ಕಳ ಮೇಲಿನ ಲೈಂಗಿಕ ಶೋಷಣೆಗೆ ಸಂಬಂಧಿಸಿದ ವಿಷಯಗಳು. ಮಕ್ಕಳ ಅಶ್ಲೀಲತೆ, ಮಕ್ಕಳ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದ ವಿಷಯಗಳು, ಇಂತಹ ಯಾವುದೇ ವಿಷಯಗಳನ್ನು ಹುಡುಕುವುದು, ವೀಕ್ಷಿಸುವುದು ಅಥವಾ ಹಂಚಿಕೊಳ್ಳುವುದು ಅತ್ಯಂತ ಗಂಭೀರ ಅಪರಾಧವಾಗಿದೆ. ಈ ವಿಷಯದಲ್ಲಿ ಕಾನೂನು ಅತ್ಯಂತ ಕಠಿಣವಾಗಿದೆ. ಮಕ್ಕಳ ರಕ್ಷಣೆಗಾಗಿ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಅನುಸರಿಸುತ್ತದೆ. ಈ ರೀತಿಯ ವಿಷಯಗಳೊಂದಿಗೆ ಸಂಬಂಧ ಹೊಂದಿದ ಯಾವುದೇ ಡಿಜಿಟಲ್ ಚಟುವಟಿಕೆ ವ್ಯಕ್ತಿಯ ಭವಿಷ್ಯವನ್ನೇ ಹಾಳುಮಾಡುವಷ್ಟು ಗಂಭೀರ ಪರಿಣಾಮಗಳನ್ನು ಉಂಟುಮಾಡಬಹುದು. ಅನೇಕ ಸಂದರ್ಭಗಳಲ್ಲಿ ಜನರು ತಿಳಿಯದೇ ಕೆಲವು ಲಿಂಕ್ಗಳನ್ನು ಕ್ಲಿಕ್ ಮಾಡುತ್ತಾರೆ ಅಥವಾ ತಪ್ಪಾಗಿ ಯಾವುದೋ ವಿಷಯವನ್ನು ಹುಡುಕುತ್ತಾರೆ. ಆದರೆ ಈ ವಿಷಯದಲ್ಲಿ ಎಚ್ಚರಿಕೆ ಅತ್ಯಂತ ಮುಖ್ಯ. ಯಾವುದೇ ಅನುಮಾನಾಸ್ಪದ ವಿಷಯ ಕಂಡುಬಂದರೆ ಅದನ್ನು ತಕ್ಷಣ ಮುಚ್ಚಿ ಸಂಬಂಧಿತ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಉತ್ತಮ. ಮೂರನೆಯದಾಗಿ, ಸ್ಫೋಟಕ ವಸ್ತುಗಳನ್ನು ತಯಾರಿಸುವುದು, ಶಸ್ತ್ರಾಸ್ತ್ರ ನಿರ್ಮಾಣ ವಿಧಾನಗಳು, ಅಪಾಯಕಾರಿ ರಾಸಾಯನಿಕಗಳ ಬಳಕೆ, ಇಂತಹ ವಿಷಯಗಳನ್ನು ಗೂಗಲ್ನಲ್ಲಿ ಹುಡುಕುವುದು ಕೂಡ ಕಾನೂನು ದೃಷ್ಟಿಯಲ್ಲಿ ಗಂಭೀರ ವಿಷಯವಾಗಿದೆ. ಈ ರೀತಿಯ ಮಾಹಿತಿ ಸಮಾಜದ ಸುರಕ್ಷತೆಗೆ ಅಪಾಯ ಉಂಟುಮಾಡುವ ಸಾಧ್ಯತೆ ಇರುವುದರಿಂದ ಸರ್ಕಾರ ಈ ವಿಷಯಗಳ ಮೇಲೆ ಕಠಿಣ ನಿಗಾ ಇಡುತ್ತದೆ. ಸ್ಫೋಟಕ ತಯಾರಿಸುವ ವಿಧಾನಗಳ ಕುರಿತು ಹುಡುಕಾಟ ಮಾಡುವುದು ಕೇವಲ ಕುತೂಹಲಕ್ಕಾಗಿ ಆಗಿರಬಹುದು ಎಂದು ಕೆಲವರು ಭಾವಿಸಬಹುದು. ಆದರೆ ಕಾನೂನು ದೃಷ್ಟಿಯಲ್ಲಿ ಅದನ್ನು ಅಪರಾಧಕ್ಕೆ ಪ್ರೇರಣೆ ನೀಡುವ ಚಟುವಟಿಕೆಯಾಗಿ ಪರಿಗಣಿಸುವ ಸಾಧ್ಯತೆಯಿದೆ. ಆದ್ದರಿಂದ ಇಂತಹ ವಿಷಯಗಳಿಂದ ದೂರವಿರುವುದು ಅತ್ಯಂತ ಸುರಕ್ಷಿತ. ಇದೇ ರೀತಿಯಾಗಿ ನಕಲಿ ದಾಖಲೆಗಳನ್ನು ತಯಾರಿಸುವುದರ ಬಗ್ಗೆ ಹುಡುಕಾಟ ಮಾಡುವುದು ಕೂಡ ಅಪರಾಧವಾಗಿದೆ. ಉದಾಹರಣೆಗೆ, ನಕಲಿ ಆಧಾರ್ ಕಾರ್ಡ್ ತಯಾರಿಸುವುದು ಹೇಗೆ, ನಕಲಿ ಪ್ಯಾನ್ ಕಾರ್ಡ್ ತಯಾರಿಸುವುದು ಹೇಗೆ, ನಕಲಿ ಪಾಸ್ಪೋರ್ಟ್ ಮಾಡುವುದು ಹೇಗೆ, ನಕಲಿ ಡ್ರೈವಿಂಗ್ ಲೈಸೆನ್ಸ್ ಸೃಷ್ಟಿಸುವುದು ಹೇಗೆ, ಇಂತಹ ವಿಷಯಗಳನ್ನು ಹುಡುಕುವುದು ಕಾನೂನು ಬಾಹಿರ. ದಾಖಲೆ ನಕಲಿ ಮಾಡುವಿಕೆ ದೇಶದ ಭದ್ರತೆಗೆ ನೇರ ಅಪಾಯ ಉಂಟುಮಾಡುವ ಅಪರಾಧವಾಗಿದೆ. ಇಂತಹ ಅಪರಾಧಗಳಿಗೆ ಕಠಿಣ ಶಿಕ್ಷೆಗಳಿವೆ. ಅನೇಕ ಸಂದರ್ಭಗಳಲ್ಲಿ ಜನರು ಹಣಕ್ಕಾಗಿ ಅಥವಾ ಯಾರಾದರೂ ನೀಡುವ ತಪ್ಪು ಸಲಹೆಗಳ ಪರಿಣಾಮವಾಗಿ ಈ ದಾರಿಗೆ ಹೋಗುತ್ತಾರೆ.
ಆದರೆ ಇದರ ಪರಿಣಾಮಗಳು ಬಹಳ ಗಂಭೀರವಾಗಿರಬಹುದು. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಗೂಗಲ್ ಅಥವಾ ಯಾವುದೇ ತಂತ್ರಜ್ಞಾನ ಸಂಸ್ಥೆಯ ಉದ್ದೇಶ ಜನರನ್ನು ಶಿಕ್ಷಿಸುವುದಲ್ಲ. ಅವರ ಉದ್ದೇಶ ಬಳಕೆದಾರರನ್ನು ಸುರಕ್ಷಿತವಾಗಿಡಿಸುವುದು. ಆದರೆ ಕಾನೂನು ಉಲ್ಲಂಘನೆಯಾದಾಗ ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳುತ್ತದೆ. ಇಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸಿ ಅನೇಕ ತಂತ್ರಜ್ಞಾನ ಸಂಸ್ಥೆಗಳು ಅಪಾಯಕಾರಿ ಚಟುವಟಿಕೆಗಳನ್ನು ಗುರುತಿಸಲು ಪ್ರಯತ್ನಿಸುತ್ತಿವೆ. ಇದರರ್ಥ ಪ್ರತಿಯೊಬ್ಬ ಬಳಕೆದಾರನ ಮೇಲೆ ನಿಗಾ ಇಡಲಾಗುತ್ತಿದೆ ಎಂಬುದಲ್ಲ. ಆದರೆ ಸಮಾಜದ ಸುರಕ್ಷತೆಗೆ ಅಪಾಯ ಉಂಟುಮಾಡುವ ಚಟುವಟಿಕೆಗಳನ್ನು ತಡೆಗಟ್ಟಲು ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಇದರಿಂದ ನಮಗೆ ಒಂದು ಮಹತ್ವದ ಪಾಠ ಸಿಗುತ್ತದೆ. ಇಂಟರ್ನೆಟ್ ಸ್ವಾತಂತ್ರ್ಯ ಇರುವಂತೆಯೇ ಅದರ ಜೊತೆಗೆ ಜವಾಬ್ದಾರಿಯೂ ಇದೆ. ನಾವು ರಸ್ತೆ ಮೇಲೆ ವಾಹನ ಚಾಲನೆ ಮಾಡುವಾಗ ಸಂಚಾರ ನಿಯಮಗಳನ್ನು ಪಾಲಿಸಬೇಕಾದಂತೆ ಇಂಟರ್ನೆಟ್ ಬಳಸುವಾಗಲೂ ಕೆಲವು ಮೂಲಭೂತ ನಿಯಮಗಳನ್ನು ಪಾಲಿಸಬೇಕು. ಯಾವುದೇ ವಿಷಯವನ್ನು ಹುಡುಕುವ ಮೊದಲು ಅದು ಕಾನೂನುಬದ್ಧವೇ, ಅದು ಸಮಾಜಕ್ಕೆ ಹಾನಿಕಾರಕವೇ ಎಂಬುದನ್ನು ಯೋಚಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಮಕ್ಕಳಿಗೆ ಮತ್ತು ಯುವಕರಿಗೆ ಈ ವಿಷಯದ ಬಗ್ಗೆ ಶಿಕ್ಷಣ ನೀಡುವುದು ಅತ್ಯಂತ ಅಗತ್ಯ. ಅನೇಕ ಯುವಕರು ಕುತೂಹಲದಿಂದ ಕೆಲ ವಿಷಯಗಳನ್ನು ಹುಡುಕುತ್ತಾರೆ, ಆದರೆ ಅದರ ಪರಿಣಾಮಗಳ ಬಗ್ಗೆ ಅವರಿಗೆ ಅರಿವಿರದಿಲ್ಲ. ಪೋಷಕರು ಮತ್ತು ಶಿಕ್ಷಕರು ಈ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸುವುದು ಅತ್ಯಂತ ಮುಖ್ಯ. ಇಂದಿನ ಕಾಲದಲ್ಲಿ ಸೈಬರ್ ಅಪರಾಧಗಳು ಹೆಚ್ಚುತ್ತಿರುವುದಕ್ಕೆ ಒಂದು ಪ್ರಮುಖ ಕಾರಣ ಜಾಗೃತಿ ಕೊರತೆ. ಜನರು ಸುಲಭವಾಗಿ ಆನ್ಲೈನ್ ಮೋಸಗಳಿಗೆ ಬಲಿಯಾಗುತ್ತಿದ್ದಾರೆ. ಅನೇಕರು ಅನಗತ್ಯ ಲಿಂಕ್ಗಳನ್ನು ಕ್ಲಿಕ್ ಮಾಡುತ್ತಾರೆ, ಅಜ್ಞಾತ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡುತ್ತಾರೆ, ಅಜ್ಞಾತ ವ್ಯಕ್ತಿಗಳಿಗೆ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದ ಹಣಕಾಸು ನಷ್ಟ, ಗೌಪ್ಯತೆ ಉಲ್ಲಂಘನೆ ಮತ್ತು ಮಾನಸಿಕ ಸಂಕಷ್ಟಗಳು ಉಂಟಾಗುತ್ತವೆ. ಆದ್ದರಿಂದ ಕೇವಲ ಅಪರಾಧಿಗಳ ಹುಡುಕಾಟಗಳಿಂದ ದೂರವಿರುವುದಷ್ಟೇ ಅಲ್ಲ, ಡಿಜಿಟಲ್ ಜಾಗೃತಿಯನ್ನು ಸಂಪೂರ್ಣವಾಗಿ ಬೆಳೆಸಿಕೊಳ್ಳಬೇಕು. ಈ ವಿಡಿಯೋ ಮೂಲಕ ನಾವು ನಿಮಗೆ ಯಾವುದೇ ಭಯ ಹುಟ್ಟಿಸಲು ಪ್ರಯತ್ನಿಸುತ್ತಿಲ್ಲ. ಬದಲಾಗಿ ಜನರಲ್ಲಿ ಜಾಗೃತಿ ಮೂಡಿಸುವುದೇ ನಮ್ಮ ಉದ್ದೇಶ. ಗೂಗಲ್ ಮತ್ತು ಇಂಟರ್ನೆಟ್ ಅತ್ಯಂತ ಉಪಯುಕ್ತ ಸಾಧನಗಳು. ಸರಿಯಾದ ರೀತಿಯಲ್ಲಿ ಬಳಸಿದರೆ ಅವು ನಮ್ಮ ಜೀವನವನ್ನು ಸುಲಭಗೊಳಿಸುತ್ತವೆ, ಜ್ಞಾನವನ್ನು ವಿಸ್ತರಿಸುತ್ತವೆ ಮತ್ತು ಅವಕಾಶಗಳನ್ನು ಹೆಚ್ಚಿಸುತ್ತವೆ. ಆದರೆ ತಪ್ಪಾಗಿ ಬಳಸಿದರೆ ಅವು ಸಮಸ್ಯೆಗಳಿಗೂ ಕಾರಣವಾಗಬಹುದು. ಆದ್ದರಿಂದ ಜವಾಬ್ದಾರಿಯುತ ಬಳಕೆ ಅತ್ಯಂತ ಮುಖ್ಯ. ನೀವು ಗೂಗಲ್ನಲ್ಲಿ ಯಾವಾಗಲೂ ಶಿಕ್ಷಣ, ಉದ್ಯೋಗ, ಆರೋಗ್ಯ, ಸರ್ಕಾರದ ಯೋಜನೆಗಳು, ಕಾನೂನು ಮಾಹಿತಿ, ಕೃಷಿ ಮಾಹಿತಿ, ತಂತ್ರಜ್ಞಾನ ಮಾಹಿತಿ ಇಂತಹ ಸಕಾರಾತ್ಮಕ ವಿಷಯಗಳನ್ನು ಹುಡುಕಬಹುದು. ಇವು ಸಂಪೂರ್ಣವಾಗಿ ಕಾನೂನುಬದ್ಧ ಮತ್ತು ಉಪಯುಕ್ತ. ಆದರೆ ಅಪರಾಧಕ್ಕೆ ಸಂಬಂಧಿಸಿದ ವಿಷಯಗಳು, ಹಾನಿಕಾರಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯಗಳು, ಸಮಾಜಕ್ಕೆ ಅಪಾಯ ಉಂಟುಮಾಡುವ ವಿಷಯಗಳಿಂದ ದೂರವಿರುವುದು ನಿಮ್ಮ ಭವಿಷ್ಯಕ್ಕಾಗಿ ಅತ್ಯಂತ ಅಗತ್ಯ. ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಆಗಿ ನಾವು ನಿಮ್ಮ ಸುರಕ್ಷತೆ ಮತ್ತು ಜಾಗೃತಿಗೆ ಸದಾ ಆದ್ಯತೆ ನೀಡುತ್ತೇವೆ. ಡಿಜಿಟಲ್ ಯುಗದಲ್ಲಿ ಬದುಕುತ್ತಿರುವ ನಾವು ಕೇವಲ ತಂತ್ರಜ್ಞಾನವನ್ನು ಬಳಸುವುದಷ್ಟೇ ಅಲ್ಲ, ಅದನ್ನು ಬುದ್ಧಿವಂತಿಕೆಯಿಂದ ಬಳಸುವ ಕೌಶಲ್ಯವನ್ನು ಕೂಡ ಬೆಳೆಸಿಕೊಳ್ಳಬೇಕು. ಈ ರೀತಿಯ ಮಾಹಿತಿಯನ್ನು ನಿಮ್ಮ ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ ಮತ್ತು ವಿಶೇಷವಾಗಿ ಯುವಕರಿಗೆ ಹಂಚಿಕೊಳ್ಳಿ. ಹೆಚ್ಚು ಜನರಿಗೆ ಜಾಗೃತಿ ಬಂದಷ್ಟು ಸಮಾಜ ಹೆಚ್ಚು ಸುರಕ್ಷಿತವಾಗುತ್ತದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಗೂಗಲ್ ಬಳಕೆ ಮಾಡುವಾಗ ಜಾಗೃತೆ ಅತ್ಯಂತ ಮುಖ್ಯ. ಯಾವುದೇ ಅಪಾಯಕಾರಿ ವಿಷಯಗಳನ್ನು ಹುಡುಕುವುದು ಕಾನೂನು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಸದಾ ಸಕಾರಾತ್ಮಕ, ಉಪಯುಕ್ತ ಮತ್ತು ಕಾನೂನುಬದ್ಧ ಮಾಹಿತಿಯನ್ನು ಮಾತ್ರ ಹುಡುಕಿ. ನಿಮ್ಮ ಡಿಜಿಟಲ್ ಜೀವನ ಸುರಕ್ಷಿತವಾಗಿರಲಿ, ನಿಮ್ಮ ಭವಿಷ್ಯ ಬೆಳಗಿರಲಿ ಎಂಬುದು ನಮ್ಮ ಹಾರೈಕೆ. ಧನ್ಯವಾದಗಳು.